ನಂಜನಗೂಡು ಪೊಲೀಸರಿಂದ ಅನ್ಯಾಯಕ್ಕೆ ಒಳಗಾದ ಕುಟುಂಬಸ್ಥರಿಗೆ ಸೂಕ್ತ ನ್ಯಾಯ ಒದಗಿಸುವಂತೆ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ವಕ್ತಾರ ರವಿಕುಮಾರ್ ಒತ್ತಾಯ ಮಾಡಿದ್ದಾರೆ. ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ವಕ್ತಾರ ರವಿಕುಮಾರ್ ರವರು ಇಂದು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನಂಜನಗೂಡು ತಾಲೂಕಿನ ಐಚಗಳ್ಳಿ ಗ್ರಾಮದ ಮಹೇಶ್ ಎಂಬುವವರ ಮಗಳಾದ 18 ವರ್ಷದ ಸ್ನೇಹ ಚಿನ್ನದ ಗುಡಿಹುಂಡಿ ಗ್ರಾಮದ ಎಂ ಬಸವರಾಜು ಎಂಬಾತನ ಜೊತೆ ಪ್ರೀತಿ ಮಾಡುತ್ತಿದ್ದರು. ಮನೆಯವರ ಭಿನ್ನಾಭಿಪ್ರಾಯದಿಂದ ಮನೆ ಬಿಟ್ಟು ತೆರಳಿದ್ದರು. ನಂತರ ಜೂನ್ 11ರಂದು ಮದುವೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಜೂನ್ 20ರಂದು ಪೊಲೀಸರು ಸ್ನೇಹಿತೆಯ ಮನೆಯಲ್ಲಿದ್ದ ಸ್ನೇಹಳಿಗೆ ಕರೆ ಮಾಡಿ ಠಾಣೆಗೆ ಬರುವಂತೆ ಬೆದರಿಸಿದ್ದಾರೆ. ಈ ಸಂದರ್ಭ ಹಳ್ಳಿದಿಡ್ಡಿ ಗ್ರಾಮದ ಮುಖಂಡ ಆರ್ ಮಹದೇವ್ರವರು ಕೂಡ ಇದ್ದರು. ಅದೇ ದಿನ ಸ್ನೇಹಳನ್ನ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಬಲವಂತವಾಗಿ ಮೆಡಿಕಲ್ ಚೆಕಪ್ ಮಾಡಿಸುವಂತೆ ಒತ್ತಾಯಿಸಿದ್ದಾರೆ. ವಿಚಾರಣೆ ಬಳಿಕ ಸಂಜೆ 7 ಗಂಟೆಯಾದರೂ ಯುವತಿಯನ್ನು ಪೋಷಕರಿಗೆ ಒಪ್ಪಿಸದೆ ಮೈಸೂರಿನ ವಿಜಯನಗರ ಸಮೀಪದ ಠಾಣೆ ಬಳಿ ಬಿಟ್ಟಿದ್ದಾರೆ. ಈ ಸಂದರ್ಭ ನನ್ನನ್ನು ಪೋಷಕರಿಗೆ ಒಪ್ಪಿಸುವಂತೆ ಯುವತಿ ಒತ್ತಾಯ ಮಾಡಿದಾಗ ಪೊಲೀಸರು ಮತ್ತೆ ಬೆದರಿಸಿದ್ದಾರೆ. ನೀನು ಅನ್ಯಕೋಮಿನ ಹುಡುಗನ ಜೊತೆ ವಿವಾಹವಾಗುತ್ತಿದ್ದು ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿ ಹಣ ಪಡೆದಿದ್ದಾರೆ. ಈ ರೀತಿ ಕರ್ತವ್ಯ ಲೋಪ ಎಸಗಿದ ಪೊಲೀಸರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು. ಆ ವ್ಯಕ್ತಿ ಹತ್ರ ಏನು ಅನ್ಯಾಯ ಆಗಿದೆ ಆ ವ್ಯಕ್ತಿಗೆ ನ್ಯಾಯ ಕೊಡಿಸಿ ಆ ಹಣವನ್ನ ವಾಪಸ್ ಕೊಡಿಸಿ ಅವ್ರ ಮೇಲೆ ಕಾನೂನು ಕ್ರಮವನ್ನ ಡಿವೈಎಸ್ಪಿ ಮತ್ತೆ ಎಸ್ಪಿ ಅವರು ತಗೋಬೇಕು ಅಂತೇಳಿ ಎಸ್ಪಿ ಕೂಡ ದೂರನ್ನ ದಾಖಲಿಸ್ತಾ ಇದ್ರು. ಇದೇ ನಂತರ ಮಾನವ ಹಕ್ಕುಗಳ ಆಯೋಗಕ್ಕೆ ಮತ್ತೆ ಲೋಕಾಯುಕ್ತಕ್ಕೆ ಆತನ ಮೇಲೆ ಸುನೀಲ್ ಕುಮಾರ್ ಎಂಬ ಆತನ ಮೇಲೆ ದೂರನ್ನ ಕೆಆರ್ಎಸ್ ಪಕ್ಷ ಏನು ಸಂತ್ರಸ್ತರ ಜೊತೆ ಕೊಡ್ತಾ ಇದೆ. ಯಾವುದೇ ಕಾರಣಕ್ಕೂ ಮುಂದೆ ಬಸವರಾಜುಗೆ ಏನಾದ್ರು ಒತ್ತಡ ಏರಿಸಿ ದೂರನ ವಾಪಸ್ ಪಡೆಯುವಂತ ಕೆಲಸಗಳು ಮಾಡಿದ್ರು ಕೂಡ ಕೆಆರ್ಎಸ್ ಪಕ್ಷ ಮಾಡಲ್ಲ. ಈ ನಿಲುವುಗಳನ್ನ ಹುಣಸೂರಲ್ಲಿ ಆಲ್ರೆಡಿ ಮಾಡಿದೀವಿ. ಯಾವ ಸಂತ್ರಸ್ತರು ನಮ್ಮ ಹತ್ರ ಬಂದಿದ್ರು ಅವ್ರು ಒತ್ತಡ ಹಾಕಿ ದೂರನ ವಾಪಸ್ ಕೂಡ ಹೋದ್ರು ಕೂಡ ನ್ಯಾಯಾಲಯದಲ್ಲಿ ಖಾಸಗಿ ಪ್ರಕರಣವನ್ನು ಹಾಕಿ ಯಾರು ಒತ್ತಡ ಹಾಕೋ ಅವ್ರೆಲ್ಲರ ಮೇಲೂ ಕೂಡ ನಾವು ದೂರನ್ನ ದಾಖಲಿಸ್ತೀವಿ. ಗೋಪಾಲ್ ಕೃಷ್ಣ ಅವರು 2000 ಎಸ್ಎನ್ ಆಗಿದ್ದಾರೆ ಗೋಪಾಲ್ ಕೃಷ್ಣ ಮತ್ತೆ ಸುನೀಲ್ ಕುಮಾರ್ ಅವರ 10,000ವನ್ನ ಕೊಟ್ಟಿರುವಂತ ವ್ಯಕ್ತಿ ಅವ್ರು ಕೊಟ್ಟಿರುವಂತ ವ್ಯಕ್ತಿ ನಿಮ್ ಮುಂದೆನೇ ಇದ್ದಾರೆ. ಅವ್ರನ್ನ ನೀವು ಕೇಳ್ಕೋಬಹುದು. ಆದ್ರಿಂದ ನಂಜನಗೂಡು ತಾಲೂಕನ್ನ ಲಂಚ ಮುಕ್ತ ತಾಲೂಕನ್ನಾಗಿ ಭ್ರಷ್ಟಾಚಾರ ಮುಕ್ತ ತಾಲೂಕನ್ನಾಗಿ ಮಾಡಬೇಕು ಅಂತೇಳಿ ಪಣತೊಟ್ಟು ಇವತ್ತು ಕೆಆರ್ಎಸ್ ಪಕ್ಷ ಹೋರಾಟ ಮಾಡ್ತಿದೆ. ಆದ್ರಿಂದ ದಯವಿಟ್ಟು ಪ್ರಜ್ಞಾವಂತರು ಪ್ರಬುದ್ಧರು ದಯವಿಟ್ಟು ಬೆಂಬಲ ಕೊಟ್ಟು ಸಹಕರಿಸಬೇಕು. ಡಿವೈಎಸ್ಪಿ ಅವರು ಪ್ರಾಮಾಣಿಕರಾಗಿ ಪ್ರಬುದ್ಧರೇ ಆಗಿದ್ರೆ ಕೂಡಲೇ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ಡಿವೈಎಸ್ಪಿ ಅವರು ಸೇರಿ. ಹುಡುಗಿಯ ಮಾವ ಬಸವರಾಜು ಮಾತನಾಡಿ ಪೊಲೀಸರ ಘಟನೆಯನ್ನು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ವೇಳೆ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ರವೀಂದ್ರ, ಪ್ರಧಾನ ಕಾರ್ಯದರ್ಶಿ ಹರೀಶ್, ತಾಲೂಕು ಅಧ್ಯಕ್ಷ ಮಣಿಕಂಠ, ಸಿದ್ದರಾಜು, ಕುಮಾರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸುನೀಲ್ ಕುಮಾರ್ ಅವ್ರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮತ್ತೆ ಇನ್ನೊಬ್ರು ಇವರು ಗೋಪಾಲ್ ಕೃಷ್ಣ ಅವ್ರಿಗೂ 2,000 ರೂಪಾಯಿ ಕೊಟ್ಟು ಅವ್ರಿದ್ದದಂತೆ ಏನು ಮಾಡಿದ್ರು ಎಲ್ಲಾದ್ರೂ ಅದು ಗೋಪಾಲ್ ಕೃಷ್ಣ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಅವರು ಎಲ್ಲರೂ ಇದಾಗಬೇಕು, ಮೈಲೇಜ್ ಸ್ಟೇಷನ್ಗೆ ಹೋಗ್ಬೇಕು, ಎಲ್ಲ ಇಂಜೆಕ್ಷನ್ ಇದಕ್ಕೆಲ್ಲ ಮೆಡಿಸಿನ್ ಟೆಸ್ಟಿಂಗ್ ಎಲ್ಲ ಹೋಗ್ಬೇಕು ಅಂತ ಅಂದ್ಬಿಟ್ಟು 2 ಗಂಟೆ ಮೇಲೆ ಕಳಿಸಿದ್ರು. ನಮ್ಮ ಹುಡುಗಿನ ವಾಪಸ್ ಮತ್ತೆ ಕರ್ಕೊಂಡು ಬರ್ತೀನಿ ಅಂತ ಬೇಜಾಗಿರೋ ಹುಡುಗಿ ಕೂಡ ಕರ್ಕೊಂಡು ಹೋಗ್ಬಿಟ್ಟು ಮೈಸೂರು ವಿಜಯನಗರ ಠಾಣೆಗೆ ತಗೋಗಿ ಕೂಡ್ಕೊಂಡು ಬಂದಿತ್ತು. ಪುನಃ ಮಾರನೇ ಭಾನುವಾರ ಮತ್ತೆ ಅವರು ಕರ್ಕೊಂಡು ಸ್ಟೇಷನಲ್ಲೆಲ್ಲ ಇದು ಮಾಡಿಸಿ ಮೈಸೂರಲ್ಲಿ ಮಕ್ಕಳ ಕಲ್ಯಾಣ ಅಲ್ಲಿ ಎಲ್ಲ ಹೇಳ್ತಕ್ಕಂಥದ್ಮೇಲೆ ಪುನಃ ಮನೆಗೋಗ್ಬೋದು ಅಂತ ಹೇಳಿದ್ರು. ಮತ್ತೆ ಇವರು ಗೋಪಾಲ್ ಕೃಷ್ಣ ಅವರು ಇಲ್ಲೆಲ್ಲ ಅವರು ಹೇಳಿಕೆ ಇನ್ನೂ ಸರಿ ಇಲ್ಲ, ಕೊಟ್ಟಿರೋ ಸರಿ ಇಲ್ಲ, ಮತ್ತೆ ಸ್ಟೇಷನ್ ಕರ್ಕೊಂಡಿದ್ರು. ಮತ್ತೆ ನಮ್ಗೆ 8:30 ಆಮೇಲೆ ಬೇರೆ ಕಡೆಯಿಂದ ಫೋನ್ ಬಂದು ಎಲ್ಲ ಹೋಗಿ ಅಂತ